ಬದುಕು ಜಟಕ ಬಂಡಿ ಮಾಡಿರೋ ತಪ್ಪನ್ನ ಮುಚ್ಚಿಕಾಗ ಪ್ರಯತ್ನ ಪಡ್ತಾವ್ರೆ. ರೀ ಶ್ರೀನಿವಾಸ್, ನಾವ್ ಯಾವ್ದು ತಪ್ಪು ಮಾಡಿಲ್ಲ. ನಾನೊಬ್ಬ ಮೇಸ್ಟರ್ ಆಗಿ ನೀವ್ ಸರಿಯಾಗಿ ಬಾರಪ್ಪ ಅಂತ ಏನ್ ತಪ್ಪು ಮಾಡಿದ್ದೀನಿ? ಯಾರು ಎದ್ರಕೊಂಡು ಹೋಗಲ್ಲ ಸ್ಟೂಡೆಂಟ್. ಯಾವ ಸ್ಟೂಡೆಂಟ್ ಎದ್ರಕೊಂಡು ಹೋಗಲ್ಲ. ಯಾರು ಎದ್ರಕೊಂಡು ಹೋಗಲ್ಲ. ನಾನು ಹೊಡೆದಿದ್ದೇನೆ. ನಿಮ್ ಟಾಚರ್ನಿಂದ ಏನ್ ಕೊಟ್ಟಿದ್ದೀನಿ ಟಾರ್ಚರ್? ಕೇಳ್ತೀನಿ, ಹುಡುಗ ಇಲ್ವಲ್ಲ ಅಂತ ಮನೆಯಲ್ಲಿ ಕೆಲಸ ಮಾಡೋದಿಲ್ಲ. ಅಯ್ಯೋ ಯಾಕೆ ಬಟ್ಟೆ ಗೊತ್ತಾ? ಈ ತರ ನೀವು ಆರೋಪ ಮಾಡಬೇಡಿ. ಬೇಡ 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 ನಾನು ಯಾಕ್ರಿ ಇಟ್ಕೊಂಡ್ರ? ನೀನ್ ಇಟ್ಟಿದ್ಯಾ? ನಿಮ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀಯ ನೀನು. ನೀವು ಮಾಡ್ತಿರೋದು ಎಲ್ಲವನೇ ಅಂತ ಹೇಳಿ ಗೊತ್ತಾಯ್ತಾ? ನೀವ್ ಎಲ್ಲಿ ಬಿಟ್ಟಿದ್ರ ಅದೇ ಫಸ್ಟ್ ಕರ್ಕೊಂಬಂದ್ ಹೇಳ್ತಾನ ಮನೆಗೆ ಹೇಳ್ತಾನೆ. ಯಾಕೆ ಕರ್ಕೊಂಬತ್ತೀರಿ? ನಾನಲ್ಲ ಸಂಬಳಕ್ಕೆ, ಸಂಬಳ 6000 ಸಂಬಳಕ್ಕೆ ನಾನಲ್ಲ. ನೋಡಿ ಗೊತ್ತಾನೆ, ಗೊತ್ತಾಯ್ತಾ? ಸಂಬಳಕ್ಕೆ ಬಿಟ್ರೆ ಯಾರ್ರಿ? ಯಾರಿಗೆ ಸಂಬಳ ಬಿಟ್ಟಿರೋ? ನಾನೇನ್ರಿ ಸಂಬಳ ಬಿಟ್ಟಿರೋದು? ಇವ್ರ ಮೇಲೆ ಆಪಾದನೆ ಸಂಬಳ ತಗೊಂಡು ಯಾರಿಗೆ ಕೊಡ್ತಾನೆ? ನನಗೆ ಕೊಡ್ತಾನೆ. ಈಗ ಗ್ಯಾರಂಟಿ ನನ್ನ ಹತ್ರ ಒದೆ ತಿಂತೀರ ಅಷ್ಟೇ. ನಾನು ಹೇಳ್ತಾ ಇದ್ದೀನಿ, ಮಾನವೀಯದಿಂದ ಸರಿಯಾಗಿದ್ರೆ ಸರಿ, ನಾನು ಕೆಟ್ಟದಾಗ ಉಪಯೋಗಿಸಲ್ಲ. ಮತ್ತೆ 6000 ರೂಪಾಯಿ ಯಾರು ಕೆಲ್ಸಕ್ಕೆ ಇಟ್ಟಿದ್ದಾರೆ ಅಂತ ಹೇಳ್ತಾ ಇರೋದು? ಕರೆಕ್ಟಾಗಿ ನಾಲ್ಗೆ ಕರೆಕ್ಟಾಗಿ ಮಾತಾಡ್ರಿ ನೀವು. ಮಗನ್ ಕೆಲ್ಸಕ್ಕೆ ಇಡೋ ಅಂತ ಏನು ಬಂದಿಲ್ಲ ರೀ. ನಾವು ಗಂಜಿ ತಗೋತೀವಿ. ಸತ್ಯ ಏನ್ ಗೊತ್ತಾಗ್ತಿರ್ರಿ ಮೇಡಮ್ ಅವರೇ? ಇವೆಲ್ಲ ಬೇಡ ನನಗೆ. ನನ್ ಮಗನ್ ತಗೊಂಡ್ಬಂದು ತಲುಪಿಸ್ತೀನಿ. ಬ್ಲಾಕ್ ಮೇಲ್ ಮಾಡೋ ಪ್ಲಾನ್ ಐತೆ. ಹುಡುಗರ್ನ ಇವ್ರ ಎಲ್ಲಿ ನ್ಯಾಯ ಕೇಳಕ್ ಹೋದ್ವಿ, ಎಲ್ಲ ಮುಚ್ಚಾಕದೆ. 9ರಲ್ಲೂ ಓದಕ್ಕೆ ಹೆಲ್ಪ್ ಮಾಡೋರು. ಬಿಟ್ಟೋಗಿರೋದಂತ ಯಾರು ಹೇಳಿಲ್ಲ ಸರ್ ನಿಮ್ಗೆ. ಹುಡುಗ ಅವನು ಬರ್ತಾ ಸ್ವಲ್ಪ ಮೈಂಡ್ ಮೆಚರ್ಡ್ ಆತ ಹುಡುಗನ್ಗೆ ಇವ್ರಿಗೆ ಆಪೋಸಿಟ್ ಮಾತ್ರ ಸ್ಟಾರ್ಟ್ ಆಯ್ತು. ಏನನ್ನ ಹೇಳಿದ್ರೆ ಕೇಳಲ್ಲ, ಈ ತರ ಸ್ಟಾರ್ಟ್ ಆಯ್ತು. ಈ ತರ ಸ್ಟಾರ್ಟ್ ಆದಾಗ ಇವ್ರಿಗೆ ಅವನ ಮೇಲೆ ಬಲ ಪ್ರಯೋಗ ಮಾಡೋದು ಸ್ಟಾರ್ಟ್ ಆಯ್ತು. ಮೇಡಮ್, ಈ ಒಂದು ಭಯ ಹುಡುಗ, ಈ ಭಯದಿಂದ ಹುಡುಗ ಓಡೋಗಿರ್ಬೋದು, ಇಲ್ಲ ಇವರೇ ಕಿಡ್ನಾಪ್ ಮಾಡಿರ್ಬೋದು. ನೆಲಮಂಗಲಕ್ಕೆ ಬಂದು 13 ವರ್ಷ ಆಯ್ತು ಮೇಡಮ್. ನಾನು ತುಮಕೂರಿಂದ ಓಡಾಡ್ತಿದ್ದೆ. 3-4 ವರ್ಷದಿಂದ ಇಲ್ಲಿ ಮನೆ ಮಾಡ್ಕೊಂಡಿದ್ದೀನಿ. ನನ್ನ ಮಕ್ಕಳಾಣೆಗೆ ಹೇಳ್ತೀನಿ, ನನಗೂ 2 ಮಕ್ಕಳಿದ್ದಾವೆ. ಯಾವುದೇ ಒಬ್ಬ ಹುಡುಗನ್ನ ನನ್ನ ಮನೇಲಿ ಕರ್ಕೊಂಡೋಗಿಲ್ಲ ಮೇಡಮ್, ಸತ್ಯ. ನನ್ನ ಮಕ್ಕಳ ಮೇಲೆ ಹಣೆ ಮಾಡಿ ಹೇಳ್ತೀನಿ. ನೀವು ಸುಮ್ಮನೆ 4 ವರ್ಷದಿಂದ ಹೇಳ್ತವ್ರೆ. ಇದೇ ಹೆಂಗ್ ಒಪ್ಕೊಂತವ್ರ? ಈಗ ಅವಲೇ ನನ್ನ ಹತ್ರ ಏನಂದ್ರು 100 ಕಿಲೋಮೀಟರ್ ದೂರ ಐತೆ ನನ್ನ ಮನೆ ಅಂತ ಹೇಳಿದ್ರು. ನಮ್ಮ ಜಮೀನು ಮನೆ ಇರೋದು ಶಿರಾದಲ್ಲಿ, ಗೊತ್ತಾಯ್ತಾ? ಮಾತಾಡ್ರಿ. ನಾನು 13 ವರ್ಷ ಮೇಡಮ್. ನನ್ನ ಹೆಂಡತಿ ಆತರದೊಳಲ್ಲ, ನನಗೂ 2 ಹೆಣ್ಮಕ್ಳಿದ್ದಾವೆ. ಪ್ರಮಾಣ ಮಾಡಿ ಹೇಳ್ತೀನಿ, ಯಾವ ಮಗುನೂ ನನ್ನ ಮನೆಗೆ ಕರ್ಕೊಂಡೋಗಿಲ್ಲ ಮೇಡಮ್. ಇದೆಲ್ಲ ಸುಳ್ಳು. ಸುಳ್ಳು ಹೇಳಕ್ಕೆ ನಮ್ಮ ಹುಡುಗನ್ ನಾವು ಕರ್ಕೊಂಡು ನಾವು ಸುಳ್ಳು ಹೇಳ್ತಾ ಇದೀವ? ಏನು ಅಂದ್ರೆ ನಮ್ಮ ಶಾಲೆನಲ್ಲಿ ಸಾಕಷ್ಟು ಇದಕ್ಕೆ ಪ್ರಯತ್ನಗಳಿದಾವೆ. ಇದೆ ಮೇಡಮ್. ಈಗ ಮೇಡಮ್ ಅವರೇ, ಯಾರು ಅಂತವ್ರು ಏನು ಇಲ್ಲ. ಇವರೇ ಉದ್ಭವ ಮಾಡ್ಕೊಂಡು ಇವರೇ ಮಾಡ್ತಾ ಇರೋದು. ಸುಮ್ನಿರ್ರಿ, ನಿಮ್ಗೆ ಹೆಂಗಮ್ಮ ಗೊತ್ತಾಯ್ತು? ಸುಮ್ನಿರ್ರಿ. ಈ ವಿಷಯ ಬಂದಾಗ ನಿಮ್ಗೆಲ್ಲ ಗೊತ್ತಾಗ್ತಾ ಇದೆ. ನಾನು ಮೇಷ್ಟ್ರ ಮೇಲೆ ಎತ್ಕೊಡ್ತೀನಿ, ಅದು ನಿಮ್ಗೆ ಹೆಂಗಮ್ಮ ಗೊತ್ತಾಯ್ತು ವಿಷಯ? ನಿಮ್ಗೆ ಹೆಂಗಮ್ಮ ಗೊತ್ತಾಯ್ತು? ರಂಗಸ್ವಾಮಿ ಯಾರು? ರಂಗಸ್ವಾಮಿ ನ್ಯಾಯ ಮಾಡಕ್ ಬಂದಿದ್ರೆ ನಮ್ಮ ರೀ, ಅದೆಲ್ಲ ಬೇಕಿಲ್ಲ ನನಗೆ. ಮೇಷ್ಟ್ರೇ ನನಗೇನಿಲ್ಲ. ರಂಗಸ್ವಾಮಿ ಯಾರು? ಮೇಡಮ್, ಯಾವುದೇ ಒಬ್ಬ ಹುಡುಗನ್ನ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ಮನೆಗೆ ಕರ್ಕೊಂಡೋಗಿಲ್ಲ ಯಾವುದೇ ಕೆಲಸಕ್ಕೆ. ಪ್ರಮಾಣ ಮಾಡಕ್ 1000 ಬೇಕಾಗುತ್ತೆ. ನಾನು ಪ್ರಮಾಣ ಮಾಡ್ಬೋದಲ್ಲ. ಅವನ ಹೆಸರು ಕುಮಾರ್ ಅಂತ ಹೇಳ್ಬಿಟ್ಟು ಸರ್ಕಾರಿ ಕಾಲೇಜಲ್ಲಿ ನೆಲಮಂಗಲದಲ್ಲಿ ಒಬ್ಬ PO ಕುಮಾರ್ ಅಂತ ಇದ್ದಾನೆ. ಅವ್ರ ಮನೆಗೆ ಇತ್ತು. ಇವರು ಹುಡುಗನ್ನ ಬಚ್ಚಿಟ್ಟಿದ್ರು. ಅಲ್ಲಿ ವಿಷಯ ಗೊತ್ತಾಗಿದ ತಕ್ಷಣ ನಾವೆಲ್ಲ ಓಡೋಗಿದ ತಕ್ಷಣ ನಾವು ಹೋಗ್ತಾ ಇರೋ ವಿಷಯ ಗೊತ್ತಾಗ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಮಾಡಿದ್ರು. ಇವ್ರು ಈ ರೀತಿ ಮಾಡಿ ನನ್ನ ಮಗನ್ ಕಳ್ಸಿದ್ದಾರೆ ಮೇಡಮ್ ಅವರೇ. ಇಲ್ಲ ಅಂತ ಅವಕಾಶ ಕೊಡಿ. ಕುಮಾರ್ ಅಂತ ಹೇಳ್ಬಿಟ್ಟು ಕುಮಾರನ್ನು ಕರ್ಕೊಂಡ್ ಅಯ್ಯೋ, ಅವನು ಬಾಯಿ ಮುಚ್ಚಿದಾಗ ಎಷ್ಟೊತ್ತು ಮಾಡ್ಬೇಕು ಅಂದ್ರೆ ಭಗವಂತ ಇದ್ದಾನೆ ಮೇಡಮ್. ಇದೆಲ್ಲ ಸತ್ಯಾಸತ್ಯತೆಯನ್ನು ಪರೀಕ್ಷೆ ಮಾಡ್ಲಿಕ್ಕೆ ಭಗವಂತ ಇದ್ದಾನೆ. ಆ ಕುಮಾರ ಅನ್ನೋನು ಹೆಸರು ಕೇಳಿದ್ದೀನಿ, ನನಗೆ ಪರಿಚಯ ಮಾತಾಡ್ತಾನೆ. ನಾನು ಪ್ರಮಾಣ ಅಲ್ಲ, ಮಗನ್ ಕರ್ಸಿ, ಅವನ ಅಭಿಷೇಕನ್ ಕರ್ಸಿ. ಸತ್ಯ ಅಂತ ಏನು ಹೇಳ್ಬಿಡಿ. ಏನು ನೀವು ಕತ್ ಮಾಡಿರೋ ನಮ್ಮ ಹುಡುಗನ ನೀವ್ರಿ ಸತ್ಯವಾಗ್ಲೂ ಹೇಳ್ತೀನಿ. ಒಂದು ಮಾಡಿದ್ರೆ ಇದರಲ್ಲಿ ಒಂದೇನಾದ್ರೂ ನೀವು ಸತ್ಯನ ಪ್ರೂವ್ ಮಾಡಿದ್ರೆ ನಾನು ಇಲ್ಲೇ ಆತ್ಮಹತ್ಯೆ ಮಾಡ್ತೀನಿ. ಇವೆಲ್ಲ ಈ ತರದೆಲ್ಲ ಹೇಳ್ಬೇಡ್ರಿ.
ಪ್ರೀತಿಯ ವೀಕ್ಷಕರೇ, ಇವತ್ತಿನ ಕಥೆಯಲ್ಲಿ ಈ ಹಂತದಲ್ಲಿ ನನ್ನ ತಲೆಯಲ್ಲಿ ಸಿಕ್ಕಾಪಟ್ಟೆ ಗೊಂದಲ ಉಂಟಾಗ್ತಾ ಇದೆ. ಮೇಲ್ನೋಟಕ್ಕೆ ಈ ಕಥೆ ಒಂಥರ ಇತ್ತು, ಆದರೆ ಮಾತಾಡ್ತಾ ಮಾತಾಡ್ತಾ ಈ ಕಥೆ ಒಂದೊಂದಾಗಿ ಪುಟಗಳನ್ನ ತೆಗಿತಾ ಹೋಗ್ತಾ ಬೇರೆನೆ ಸ್ವರೂಪವನ್ನ ತೆಗೆದುಕೋತಾ ಇದೆ. ಪ್ರಾರಂಭದಲ್ಲಿ ಅಕ್ಕಮ್ಮ ನಮ್ಮ ಹತ್ರಕ್ಕೆ ಬಂದಿದ್ದು, ನನ್ನ ಮಗ ಕಾಣೆಯಾಗಿದ್ದಾನೆ, 1 ವರ್ಷದಿಂದ ಕಾಣಿಸ್ತಾ ಇಲ್ಲ, ಸ್ಕೂಲ್ನಲ್ಲಿ ಮೇಷ್ಟ್ರು ಅವನಿಗೆ ಹೊಡೆದಿದ್ರಿಂದ ಅವನು ಕೋಪಿಸ್ಕೊಂಡು ಮನೆ ಬಿಟ್ಟು ಹೊಟ್ಟೋಗಿದ್ದಾನೆ, ಹೇಗಾದ್ರೂ ಬದುಕು ಜಟಕಾ ಬಂಡಿ ಮೂಲಕ ಅವನ್ನ ಪತ್ತೆ ಹಚ್ಕೊಡಿ ಅಂತ ಹೇಳಿದ್ರು. ಹಾಗಾಗಿ ನಾವು ಬಹಳ ಪ್ರಾಮಾಣಿಕವಾಗಿ ಅವನನ್ನ ಪತ್ತೆ ಹಚ್ಚೋ ಪ್ರಯತ್ನವನ್ನ ಮಾಡಿದ್ವಿ. ಈ ಮಧ್ಯೆ ಮೇಷ್ಟ್ರನ್ನ ಮಾತಾಡಿಸುವ ಒಂದು ಕೆಲಸವೂ ನಡೀತು. ಹಾಗಾಗಿ ಮೇಷ್ಟ್ರನ್ನ ಇಲ್ಲಿ ಕರೆಸಿದ್ವಿ. ನಿಧಾನವಾಗಿ ಮೇಷ್ಟ್ರನ್ನ ಮಾತಾಡಿಸ್ತಾ ಎಲ್ಲೋ ಅವ್ರು ಹೇಳೋದ್ರಲ್ಲೂ ಸತ್ಯ ಇದೆಯೇನೋ ಅಂತ ಅನ್ಸೋಕೆ ನನಗೆ ಶುರುವಾಗಿದೆ. ಹಾಗಾಗಿ ಆ ಹುಡುಗನನ್ನ ಕರೆಸುವ, ಆ ಹುಡುಗನನ್ನ ಪತ್ತೆ ಹಚ್ಚುವ ಎಲ್ಲ ಪ್ರಯತ್ನವನ್ನ 4 ದಿಶೆಗಳಲ್ಲಿ ನಮ್ಮ ಎಲ್ಲ ತಂಡದವರು ಮಾಡ್ತಾ ಇದ್ದಾರೆ. ಎಲ್ಲರೂ ತಗೊಂಡ್ರಿ ಫೋಟೋ, ನಾನೇನ್ ಇದ್ರಲ್ಲ ಕೇಳಕ್ ಹೋದಾಗ ಮುಚ್ಚಾಕೊಂಡ್ ಬಂದಿದ್ದೆ ಅವನು. ಮುಚ್ಚಾಕೊಂಡ್ ಮಾತಾಡೋದು ಕರೆಕ್ಟಾಗಿ ಮಾತಾಡಿ. ನಾನು ಇಷ್ಟೊತ್ತಾಗ ಸುಮ್ಮನೆ ಇದ್ದೀನಿ, ಇಷ್ಟೆಲ್ಲ ರೌಂಡ್ ಓಡಿಸ್ಬಿಟ್ಟೆ ಅವ್ರನ್ನ. ಮರ್ಯಾದೆಯಿಂದ ಎಲ್ಲಿದ್ದಾನೆ ತೋರ್ಸು, ಇಲ್ಲ ಮುಚ್ಕೊಂಡು ನಡೀತಾ ಇರು. ನೀನು ನಮ್ಮಲ್ಲಿ ಬಂದಿದ್ಯಾ, ಹುಡುಕ್ ಕೊಡ್ಬೇಕು. ನಾವು ಹುಡುಕ್ತೀವಿ ಬಿಡಮ್ಮ, ನಿಮ್ಗೆ ಯಾಕೆ ಹುಡುಕ್ತೀವಿ, ಎಲ್ಲಿ ಹಿಡ್ಕೊಂಡ್ ಬರ್ತೀವಿ. ಬರ್ಲೇಬೇಕು, ಅರ್ಥ ಆಯ್ತಾ? ನೀವು ಹುಡುಕ್ಬಿಟ್ಟು ಹುಡುಗನ್ನ ಒಂದ್ ನಿಮಿಷ ಶೂಟ್ ಆಯ್ತಲ್ಲ. ಅಯ್ಯೋ ಇದ್ಹೇಗ್ ಸಾಧ್ಯ ನೋಡ್ರಪ್ಪ ಇವ್ರ ವರ್ಷನ. ಇಷ್ಟೊತ್ತು ಸ್ಟುಡಿಯೋದೊಳಗೆ ಕುಂತು ಮಗನ್ ಹುಡ್ಕಿಸ್ಕೊಡಿ ಅಂತ ಅಳ್ತಿದ್ಲು, ಈಗ ಏಕಾಏಕಿ ನಾಳೆಯ ಮಗನ ಕರ್ಕೊಂಡ್ ಬರ್ತೀನಿ ಅಂತಿದ್ದಾಳಲ್ಲ ಈ ಮಹಾತಾಯಿ. ಈ ಮಧ್ಯೆ ತಾಯಿ ಫೋನ್ ನಲ್ಲಿ ಸದಾ ಯಾರ ಜೊತೆಗೂ ಮಾತಾಡ್ತಾ ಇರ್ತಾರೆ. ಯಾರ ಜೊತೆಗೆ ಮಾತಾಡ್ತಾ ಇರ್ತಾರೆ ಅಂದ್ರೆ ನಿಧಾನವಾಗಿ ಈಗ ಅರ್ಥ ಆಗ್ತಾ ಇದೆ, ಆ ಹುಡುಗ ಕಾಣೆ ಆಗಿಲ್ಲ, ಮನೆಯಿಂದಾನೇ ಅವನ್ನ ಕಳಿಸಿದ್ದಾರೆ. ಅಂತೂ ಇಂತೂ ಈ ಮಹಾತಾಯಿ ಹೇಳಿದ ಹಾಗೆ ಮಗನ್ ಕಾರ್ಸೇ ಬಿಟ್ಲು. ಇದು ಈ ಮಹಾತಾಯಿಯ ನಾಟಕದ 2ನೇ ಹಂತ. ಅಭಿಷೇಕ್ನ ಅವನ ತಾಯಿಯೇ ಕೆಲ್ಸಕ್ಕೆ ಹಚ್ಚಿದ್ದಾಳೆ. ಇದೆಂತ ವಿಪರ್ಯಾಸ ನೋಡಿ. ನಮ್ಮ ಹತ್ರ ಬಂದು ಮಗ ಕಾಣೆ ಆಗಿದ್ದಾನೆ ಅಂತ ಗೋಳಾಡ್ತಾರೆ, ಇನ್ನೊಂದೆಡೆ ನೋಡಿದ್ರೆ ಅವರೇ ಕೆಲ್ಸಕ್ಕೆ ಹಚ್ಚಿದ್ದಾರೆ. ಈ ಮಧ್ಯೆ ಆ ಮೇಷ್ಟ್ರ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಆ ಮೇಷ್ಟ್ರು ಪಾಪ ಎಲ್ಲ ದಾಖಲೆಗಳನ್ನು ಇಟ್ಕೊಂಡು ನಾನು ಹೇಳ್ತಾ ಇರೋದು ಸತ್ಯ ಸತ್ಯ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಹೆಂಗಸು ಕಣ್ಣೀರ್ ಹಾಕಿದ ತಕ್ಷಣ ನ್ಯಾಚುರಲಿ ನಮ್ಮ ಮನಸ್ಸು ಕರಗ್ ಹೋಗುತ್ತೆ. ತಾಯಿ ಹೇಳ್ತಾ ಇರೋದೇ ಸತ್ಯ ಏನೋ ಅಂತಾನೂ ಅನ್ಸುತ್ತೆ, ನಿಜವಾಗ್ಲೂ ಮಗ ಕಾಣೆ ಆಗಿದ್ದಾನೋ ಅಂತಾನೂ ಅನ್ಸುತ್ತೆ. ಜೊತೆಗೆ ಶಾಲೆಯಲ್ಲಿ ಮೇಷ್ಟ್ರು ತಾಕೀತು ಮಾಡಿದ್ರಿಂದ ಅಥವಾ ಗದರಿದ್ರಿಂದ ಅಥವಾ ಒಂದ್ ಏಟ್ ಹೊಡೆದಿದ್ರಿಂದ ಮಕ್ಕಳು ಓಡ್ ಹೋಗೋದು ಸಹಜ. ಹಾಗಾಗಿ ಬಹಳ ನಂಬಬಲ್ಲ ಕಥೆಯಾಗೂ ಇದೆ. ಅಕ್ಕಮ್ಮ ಹ್ಯಾಸ್ ಟೇಕನ್ ಆಲ್ ಆಫ್ ಅಸ್ ಫಾರ್ ಅ ರೈಡ್ ಅಂತ ನನಗನ್ಸುತ್ತೆ. ಹಾಗಾಗಿ ಮತ್ತೆ ಅಭಿಷೇಕ್ನ ಪತ್ತೆ ಹಚ್ಚುವ ಕೆಲಸವನ್ನ ನಾವು ಮಾಡಿದ್ದೀವಿ. ಎಷ್ಟೋ ಸರ್ತಿ ನಾವು ಬಹಳ ಪ್ರಾಮಾಣಿಕವಾಗಿ ಒಂದು ಕಥೆಯನ್ನ ಪ್ರಾರಂಭ ಮಾಡ್ತೀವಿ ಬದುಕು ಜಟಕಾ ಬಂಡಿಯಲ್ಲಿ. ಯಾರೊಬ್ಬರು ದೂರನ್ನ ತರ್ತಾರೋ ಅವರನ್ನ ಪೂರ್ತಿಯಾಗಿ ನಂಬಿ ಅವ್ರು ಹೇಳ್ತಾ ಇರೋ ದೂರಿನಲ್ಲಿ ಪೂರ್ತಿ ಸತ್ಯ ಇದೆ ಅಂತಾನೆ ಪ್ರಾರಂಭ ಮಾಡೋದು. ಆದ್ರೆ ನೋಡಿ, ದೂರ ತಗೊಂಡ್ ಬಂದವರೇ ಹೀಗೆ ಮಾಡಿದಾಗ ನಾವಿನ್ನೇನ್ ಮಾಡೋಕ್ಕಾಗುತ್ತೆ? ಮೇಷ್ಟ್ರಿಗೆ ತೊಂದರೆ ಇದುವರೆಗೂ ಸುಮಾರು ಆಗಿದೆ. ಬದುಕು ಜಟಕಾವಂಡಿಯ ಮೂಲಕ ಈ ತೊಂದರೆಗೆಲ್ಲ ಇವತ್ತಿಗೆ ಒಂದು ಕೊನೆ ಆಗಿದೆ ಅಂತ ನಾನು ಅಂದ್ಕೋತೀನಿ. ಇನ್ನು ಮುಂದೆ ಮೇಷ್ಟ್ರಿಗೆ ಇದರಿಂದ ತೊಂದರೆ ಆಗೋದಿಲ್ಲ. ಅವ್ರ ಕೆಲಸ ಹೋಗೋ ಪರಿಸ್ಥಿತಿ ಬಂದಿತ್ತು, ಅವ್ರ ಕುಟುಂಬದವ್ರಿಗೆಲ್ಲ ತೊಂದರೆ ಆಗಿತ್ತು. ಆಕೆ ಗಲಾಟೆ ಮಾಡೋದನ್ನ ನೋಡಿದ್ರೆ, ಅಕ್ಕಮ್ಮ ಮತ್ತು ಅವಳ ತಮ್ಮ ಗಲಾಟೆ ಮಾಡೋದನ್ನ ನೋಡಿದ್ರೆ ಅವ್ರು ಹೇಳ್ತಾ ಇರೋದ್ರಲ್ಲಿ ಸಿಕ್ಕಾಪಟ್ಟೆ ಸತ್ಯ ಇದೆ ಅಂತನೋ ಅನ್ಸುತ್ತೆ. ಅದು ತಮ್ಮನೇ ಅಲ್ಲ ಅಂತನೂ ನಮಗ್ ವರದಿ ಬಂದಿದೆ. ಶ್ರೀನಿವಾಸನ್ ಅವರು ಅವ್ರ ತಮ್ಮನೇ ಅಲ್ಲ. ಯಾರು ಅಂತ ಹೇಳಿ ಸರ್. ಇವ್ರ ತಮ್ಮವ್ರ ಮನೆ.
ಏ ನೀನ್ ಮಾಡ್ತಾ ಇದ್ದಿ ಅಂದಂಗ್ ಚೆನ್ನಾಗ್ ಗೊತ್ತು. ನೀನ್ ಅವ್ರ ತಮ್ಮನ ತಮ್ಮ ಎಲ್ಲಿ ತಮ್ಮ ನಿಮ್ ತಮ್ಮ ಆಗಿ ಕಳ್ಕೊಂಡು ನಾನು ಹೋಗ್ಬಿಡ್ತೀನಿ. ನಾನು ನಾಳೆ ಬೆಳಗ್ಗೆ ನಿನ್ ಮಗ ನನ್ನ ಮಗನೇ 500 ಕೋಟಿ ರೂಪಾಯಿ ಹಾಕೊಂಡು ಚಾನಲ್ ಮಾಡ್ತಾರೆ. ಅಕ್ಕಮ್ಮ ಮತ್ತು ಅವರ ತಮ್ಮ ನಾವೆಲ್ಲರೂ ನಂಬೋ ಹಾಗೆ ಅದೆಷ್ಟು ಚೆನ್ನಾಗಿ ಹಾರಾಡಿದ್ರು ನೋಡಿದ್ರ. ನಿಜವಾಗ್ಲೂ ಅವ್ರ ಮಗನ್ನ ಅವ್ರು ಕಳ್ಕೊಂಡಿದ್ದು ಅದಕ್ಕೆ ಕಾರಣ ಆ ಮೇಷ್ಟ್ರೆ ಅನ್ನೋ ತರ. ನನಗೆ ಪ್ರಾರಂಭದಲ್ಲೇ ಒಂದೆರಡು ಕಡೆ ಸಂಶಯ ಬರೋಕ್ಕೆ ಶುರುವಾಯಿತು. ಅಕ್ಕಮ್ಮ ಮಾತಾಡ್ತಾ ಇದ್ದ ಹಾಗೆ ಸುಮಾರು 7-8 ಜನ ಮಕ್ಕಳು ಕಾಣೆಯಾಗಿದ್ದಾರೆ ನೆಲಮಂಗಲದಲ್ಲಿ ಎಂದ್ರು. 7-8 ಜನ ಮಕ್ಕಳು ಕಾಣೆಯಾಗಿದ್ರೆ ನೆಲಮಂಗಲ ಹತ್ಕೊಂಡು ಉರಿತಾ ಇರ್ಲಿಲ್ವಾ? ಎಲ್ರು ನೋಡ್ಕೊಂಡು ಸುಮ್ಮನಿದ್ದಿರೋರ ಎಲ್ಲಾ ಪೋಷಕರು. ಆಮೇಲೆ ಏನಂದ್ರು, ಆ ಸ್ಕೂಲ್ನಲ್ಲಿ ಎಲ್ಲಾ ಮಕ್ಳಿಗೂ ಹೀಗೆ ಹೊಡೆದು ಓಡಿಸ್ಬಿಡ್ತಾರೆ ಅಂದ್ರು. ಆ ಸ್ಕೂಲ್ನಲ್ಲಿ ಎಲ್ಲಾ ಮಕ್ಳಿಗೂ ಹೀಗೆ ಹೊಡೆದು ಓಡಿಸೋದಾಗಿದ್ರೆ ಈ ವೇಳೆಗೆ ಅದೆಷ್ಟು ಎನ್ಕ್ವೈರಿಗಳಾಗಿರೋದು, ಅದೆಷ್ಟು ಮಾಧ್ಯಮದಲ್ಲಿ ಸುದ್ದಿ ಆಗಿರೋದು. ಒಬ್ಬ ತಾಯಿ ಯಾಕೆ ತನ್ನ ಮಗ ಕಾಣೆ ಆಗಿದ್ದಾನೆ ಅಂತ ಹೇಳಿ ತಾನೇ ಅವನ್ನ ಕೆಲ್ಸಕ್ಕೆ ಕಳಿಸ್ಬಿಟ್ಟು ಮೇಷ್ಟ್ರನ್ನ ಯಾಕೆ ದೂರ್ಬೇಕು? ಪ್ರಾಯಶಃ ಇದು ನನ್ನ ಊಹೆ. ದುಡ್ಡಿಗಾಗಿ ಹೀಗೆ ಮಾಡಿರಬಹುದು. ಮೇಷ್ಟ್ರು ಹೇಗೂ ಬೈದಿದ್ದಂತೂ ಹೌದು. ಸ್ಕೂಲಲ್ಲಿ ಯಾವುದೋ ಒಂದು ಕಾರಣಕ್ಕೆ ಯಾತಕಪ್ಪ ಶಾಲೆಗೆ ಸರಿಯಾಗಿ ಬರ್ತಾ ಇಲ್ಲ ಅಂತ ಬೈದಿದ್ದಂತೂ ಹೌದು. ಪ್ರಾಯಶಃ ಬೈದಿದ್ದ ಗಿಲ್ಟ್ಗೆ ಆ ಮೇಷ್ಟ್ರು ಆ ಮಗ ಹೊಟ್ಟೋದ್ನಲ್ಲ, ಹಾಗಾಗಿ ತನ್ನ ಕೈಲಾದ ಕಾಂಪನ್ಸೇಷನ್ನ ಹಣದ ಮೊತ್ತವನ್ನ ಕೊಡಬಹುದೇನೋ ಅನ್ನೋ ಕಾರಣಕ್ಕೆ ಹೀಗೆ ಮಾಡಿರಬಹುದು. ಇದಕ್ಕೆ ತಕ್ಕ ಕೆಲವು ಮಾಹಿತಿಗಳು ನಮಗೆ ಸಿಕ್ಕಿವೆ. ಅಂದ್ರೆ ಆಕೆ ಬ್ಲ್ಯಾಕ್ ಮೇಲ್ ಮಾಡಿದ್ದಕ್ಕೂ ಕೆಲವು ಮಾಹಿತಿಗಳಿವೆ. ಆದ್ರೂ ಕೂಡ ಅದು ಯಾವುದು ಸಾಬೀತಾಗದೇ ಇರೋದ್ರಿಂದ ನಾವು ಆ ಆರೋಪವನ್ನಷ್ಟೇ ಮಾಡ್ಬೋದೇ ವಿನಃ ಅದನ್ನ ಪ್ರಾಮಾಣಿಕವಾಗಿ ಹೀಗೆ ನಡೀತು ಅಂತ ನಾವು ಹೇಳೋಕ್ ಆಗೋದಿಲ್ಲ. ಆದ್ರೂ ಕೂಡ ಇದು ನನ್ನ ಊಹೆ. ಒಬ್ಬ ತಾಯಿ ಏನೆಲ್ಲ ಮಾಡಬಲ್ಲಳು, ಆಶ್ಚರ್ಯ ಆಗತ್ತಲ್ವಾ? ಹೀಗೆಲ್ಲ ಕೆಟ್ಟ ದಾರಿಯನ್ನ ಹಿಡಿದು ಮಗನ್ನ ಬಳಸ್ಕೊಂಡು ದುಡ್ಡು ಸಂಪಾದನೆ ಮಾಡೋ ಯೋಚನೆ ಆಕೆ ಮಾಡೋದು ಬೇಡ. ಹಾಗೆ ಮಾಡಿ ನಮ್ಮಂತಹ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತಹ ಬದುಕು ಜಟಕಬಂಡಿತರದ ತಂಡಕ್ಕೆ ತೊಂದರೆ ಕೊಡೋದು ಬೇಡ ಅನ್ನೋದು ನಮ್ಮ ಪ್ರಾರ್ಥನೆ ಆಗಿರುತ್ತೆ. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ನಮಸ್ಕಾರ.